ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್, ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ ಮೂರು ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಓಕೆ, ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ವಿಚಾರವಾಗಿ ಅಂತ, ಪ್ರಸ್ತುತ ಭಾವನೆ ನಿಮ್ಮ ಸಂಬಂಧದಲ್ಲಿ ಏನಿದೆ ಆ ವ್ಯಕ್ತಿ ವಿಚಾರದಲ್ಲಿ ನೀವು ನೋಡೋದಾದ್ರೆ ಅಂತ. ನಾನು ಇದು ಫೆಬ್ರವರಿ ಮಂತ್, ನಾಳೆಯಿಂದ ಫೆಬ್ರವರಿ ಮಂತ್ ಬರ್ತಾ ಇದೆ. ಹಾಗೆ ಈ ವಿಡಿಯೋ ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಈ ವಿಡಿಯೋ ನೋಡ್ಕೋಬೋದು. 1 ವರ್ಷ 2 ವರ್ಷ ಬಿಟ್ಟಾದರೂ ನೋಡ್ಕೊಂಡ್ರು ಇದು 3 ತಿಂಗಳ ಒಳಗಡೆ ತನಕ ರೆಸೊನೇಟ್ ಆಗುತ್ತೆ. ನಾನು ಈ ಫೆಬ್ರವರಿ ಮಂತ್ ಅಂದ ತಕ್ಷಣ ಎಲ್ಲ ಪ್ರೇಮಿಗಳಿಗೂ ಗೊತ್ತಿರುವಂಥದ್ದೇ ವ್ಯಾಲೆಂಟೈನ್ಸ್ ಡೇ. ಈ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತವಾಗಿ ನಾನು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಏನು ನನ್ನಲ್ಲಿ ತುಂಬ ಕಾಸ್ಟ್ಲಿ ಇತ್ತು, ಎಲ್ಲರಿಗೂ, ಎಲ್ಲ ಪ್ರೇಮಿಗಳಿಗೂ ಕೈಗೆ ಎಟಕಲಿ ಅಂತ ಹೇಳಿ 3800 ಇರುವಂತಹ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಏನಿದೆ 1800ಗೆ ಈ ಒಂದು ಮಂತ್ ಫೆಬ್ರವರಿ ಮಂತಲ್ಲಿ ಯಾವಾಗ ಬೇಕಾದರೂ ನೀವು ಬುಕ್ ಮಾಡ್ಕೊಳ್ಬಹುದು. 1800 ಇರುತ್ತೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್. ಯಾರಿಗೆಲ್ಲ ಬೇಕು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ, ಬೇಗ ಪೇ ಮಾಡಿ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಈ ಆಫರ್ ತುಂಬಾ ಕಡಿಮೆ ಇರುತ್ತೆ. ಮತ್ತು ಈ ಆಫರ್ ಈ ಮಂತ್ ಮಾತ್ರನೇ, ಮತ್ತು ನೆಕ್ಸ್ಟ್ ಮಂತ್ ನೋಡಿದ್ರೆ ಮುಂದಿನ ವರ್ಷ ವಿಡಿಯೋ ಮಾತ್ರ ಯಾವಾಗಲೂ ರೆಸೊನೇಟ್ ಆಗುತ್ತೆ. ಓಕೆನಾ? ಇದೊಂದು ಟೈಮ್ಲೆಸ್ ರೀಡಿಂಗ್ ವೀಡಿಯೋಸ್ ಆಗಿರುತ್ತೆ. ಬಟ್ ಆದರೆ ಕ್ರಿಸ್ಟಲ್ ಮಾತ್ರ ಟೈಮ್ಲೆಸ್ ಅಲ್ಲ, 1 ಮಂತ್ ಮಾತ್ರ ಇದಕ್ಕಿರುತ್ತೆ. 1 ಮಂತ್ ಒಳಗಡೆ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಕ್ರಿಸ್ಟಲ್ಸ್ಗಳು ಲೈಫ್ ಲಾಂಗ್ ನಿಮಗೆ ಬಾಳಿಕೆಗಳು ಬರುತ್ತೆ. ಹಾಗೆ ನನ್ನ ಹತ್ರ ಸ್ಟೋನ್ಸ್ಗಳು ಕಲರ್ ಫೇಡ್ ಆಗುವಂಥದ್ದು, ಕಲರ್ ಹೋಯ್ತು ಅನ್ನುವಂಥದ್ದು ಅದು ಯಾವುದೂ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಪ್ಯೂರ್ ಕ್ರಿಸ್ಟಲ್ಸ್, ಹಾಗೆ ಲ್ಯಾಬ್ ಟೆಸ್ಟೆಡ್ ಸರ್ಟಿಫೈಡ್ ಕ್ರಿಸ್ಟಲ್ಸ್ಗಳು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಹೇಳಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯಿಂದ ನೀವು ದೂರ ಆಗಿರಬಹುದು, ಆ ವ್ಯಕ್ತಿ ವಿಚಾರವಾಗಿ ನಿಮಗೆ ಯಾವುದೇ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳು ಇರದೇ ಇರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ಗಳಿರ್ಬೋದು, ಅಥವಾ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಇರ್ಬೋದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳೇನು, ಕರೆಂಟ್ ಫೀಲಿಂಗ್ಸ್ ಏನು ನಿಮ್ಮ ವಿಚಾರವಾಗಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ನೀವು ಒಂದು ಕಾರ್ಡ್ ರೀಡಿಂಗ್ನ ನೋಡಿ. ಈ ಕಾರ್ಡ್ ರೀಡಿಂಗ್ ನೋಡ್ತಾ ಇರೋರಿಗೆ ಬಹಳಷ್ಟು ಮನಸ್ಸಿನಲ್ಲಿ ಎಲ್ಲಿ ಏನು ಬರುತ್ತೋ, ಏನು ಆನ್ಸರ್ ಬರುತ್ತೋ ಅನ್ನುವಂತಹ ಆ ತವಕ ಜಾಸ್ತಿ ಇದೆ ಅಂಥೇಳಿ ಕಾರ್ಡ್ಸ್ ಅಷ್ಟು ಶಫಲ್ ಮಾಡಬೇಕಾದ್ರೆ ಆ ರೀತಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ 2 ಆಫ್ ವಾಂಡ್ಸ್ ಇದೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಆಸೆ ಇದೆ. ಅಲ್ಲಿನ್ನೇನೋ ಒಂದು ಆ ವ್ಯಕ್ತಿಗೆ ಕಟ್ ಹಾಕ್ತಾ ಇದೆ, ಅಂದರೆ ಅಲ್ಲಿನ ಯಾವುದೋ ಭಯ ಆ ವ್ಯಕ್ತಿಗೆ ಇದೆ. ಓಕೆ, ಇಲ್ಲಿ ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು ಅನ್ನುವಂಥ ಇದಿದೆ. ಬಟ್ ಆದರೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಬಟ್ ಆದರೆ 2 ಆಫ್ ಸ್ವಾರ್ಡ್ಸ್ ಬರೀ ಬೇಡದ ನೆಗೆಟಿವ್ ವಿಚಾರಗಳನ್ನು ಯೋಚನೆ ಮಾಡ್ತಾರೆ ನಿಮ್ಮ ವಿಚಾರವಾಗಿ. ಕೆಲವೊಂದು ಸಲ ನಿಮ್ಮ ಜೊತೆ ಬರಬೇಕು, ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ದೃಢ ನಿರ್ಧಾರಗಳನ್ನು ತಗೊಳ್ತಾರೆ. ಬಟ್ ಆದರೆ ಮತ್ತೆ ನೆಗೆಟಿವ್ ಆಗಿ ಅವರೇ ಥಿಂಕ್ ಮಾಡ್ತಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಷ್ಟು ದೂರ ಇರ್ತೀರೋ ನಿಮ್ಮ ಬೆಲೆ ಬಹಳಷ್ಟು ಹತ್ತಿರ ಆಗುತ್ತೆ. ಅವ್ರಿಗೆ ನಿಮ್ಮ ಬೆಲೆ ತುಂಬಾ ಗೊತ್ತಾಗ್ತಾ ಹೋಗುತ್ತೆ. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಿದಾರಾ, ನಿಮ್ಮಿಂದ ದೂರ ಹೋಗಿದ್ದಾರಾ, ಏನೇ ಆಗಿದ್ರೂ ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ, ನಿಮ್ಮ ಮೇಜರ್ ವಿಚಾರದಲ್ಲಿ ನಿಮ್ಮ ಒಳ್ಳೆಯ ಗುಣಗಳು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ ಈ ವ್ಯಕ್ತಿಯಿಂದ ನೀವು ದೂರ ಇದ್ದಾಗ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿಯ ವಿಚಾರದಲ್ಲಿ ನೀವೇನಾದರೂ ಕಾಲ್ ಮಾಡೋದಕ್ಕೆ ಹೋದರೆ, ಮೆಸೇಜ್ ಮಾಡೋದಕ್ಕೆ ಹೋದರೆ ಬಹಳಷ್ಟು ಮಾತುಗಳನ್ನು ಮಾತಾಡ್ತಾರೆ, ಮನಸ್ಸಿಗೆ ನೋವಾಗುವಂತಹ ರೀತಿಯಲ್ಲಿ ನೇರ ಮಾತನಾಡುವಂಥದ್ದು. ಬಟ್ ಆದರೆ ಈ ಸಂಬಂಧ ಬೇಕು ಅನ್ನುವಂಥ ಆಸೆ ಕೂಡ ಇದೆ. ಬಟ್ ಇಲ್ಲಿ ನಿಮ್ಮ ಮುಂದೆ ಇವರು ಶೋ ಮಾಡಲ್ಲ, ತೋರಿಸ್ಕೊಳ್ಳಲ್ಲ. ತೋರಿಕೆ ಪ್ರೀತಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಮಾಡೋದಿಲ್ಲ. ಭಾಳಷ್ಟು ಜವಾಬ್ದಾರಿ ಇರುವಂಥವ್ರು, ಹಾಗೆ ಬೇಡದ ನೆಗೆಟಿವ್ ಯೋಚನೆ ಈ ಸಂಬಂಧದಲ್ಲಿ ಈ ವ್ಯಕ್ತಿ ಮಾಡ್ತಾ ಇರುವಂಥದ್ದು ತೋರಿಸ್ತಾ ಇದೆ ಇಲ್ಲಿ. ಓಕೆ, ಹಾಗೆ ಈ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ನೋಡೋಣ.
ಈ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ? ಓಕೆ, ಸಪೋರ್ಟ್. ಐ ಆಮ್ ಆಲ್ವೇಸ್ ವಿತ್ ಯು ಇನ್ ಯುವರ್ ಡಿಫಿಕಲ್ಟ್ ಟೈಮ್. ಅಂದರೆ ಈ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಸಂದರ್ಭ ಬಂದಿದೆ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ಗಲಾಟೆ ಆಗುವಂಥದ್ದು, ಈ ರೀತಿ ಒಂದು ಸಂದರ್ಭ ನಿಮ್ಮಿಬ್ಬರ ನಡುವೆ ಬಂದಿದೆ. ಬಟ್ ಆದರೆ ನಿಮ್ಮ ಕಷ್ಟಕರ ಸಮಯದಲ್ಲಿ ನಾನಿರ್ತೀನಿ ಅನ್ನುವಂತಹ ಸೂಚನೆ ಈ ವ್ಯಕ್ತಿಯಿಂದ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ನೀವು ತೊಂದರೆ ಇರುವಂತಹ ಸಮಯದಲ್ಲಿ ನಾನು ನಿನ್ನ ಜೊತೆಗಿರ್ತೀನಿ ಅನ್ನುವಂತಹ ಭಾವನೆಗಳು ಕೂಡ ಇದೆ. ಬಹುಶಃ ಈ ವ್ಯಕ್ತಿಗೆ ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಅವರ ವೈಯಕ್ತಿಕ ವಿಚಾರದಲ್ಲಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಮರೆತು ಆಗಲಿ ಅಥವಾ ನಿಮ್ಮನ್ನು ಬಿಟ್ಟು ದೂರ ಹೋಗೋದಕ್ಕೂ ಈ ವ್ಯಕ್ತಿಗೆ ಭಯ ಇದೆ. ನಿಮ್ಮ ಬಗ್ಗೆ ತುಂಬಾ ಯೋಚನೆಗಳಿದೆ. ಬಟ್ ಆದರೆ ಕಾಂಟ್ಯಾಕ್ಟ್ ಅಂತ ಬಂದಾಗ ಈ ವ್ಯಕ್ತಿ ಭಾಳಷ್ಟು ನಿಮ್ಗೆ ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು ಅಥವಾ ಓಪನ್ ಅಪ್ ಆಗ್ತಾ ಇಲ್ಲ ಈ ವ್ಯಕ್ತಿ. ಓಕೆ, ಕ್ಲಿಯರ್ ಕಮ್ಯುನಿಕೇಷನ್ ಕೂಡ ಮಾಡ್ತಾ ಇಲ್ಲ, ನಿಮಗೆ ಮಾತಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಇಲ್ಲಿ ಅಪೋಸಿಂಗ್, ಕಾಂಟ್ ಟ್ರಸ್ಟ್ ಯು ಎನಿಮೋರ್, ಯು ಆರ್ ಎ ಲೈಯರ್ ಅಂತ ಹೇಳಿ. ಇಲ್ಲಿ ನಿಮ್ಮ ಮಾತುಗಳು ಹೇಗಿದೆ ಅಂತ ಹೇಳಿದ್ರೆ, ನನಗೆ ನೀನು ನಂಬೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಕೊಡ್ತಾ ಇರೋ ರೀತಿಯೂ ಹಾಗೇ ಇದೆ. ಕೆಲವೊಂದು ಸಲ ನಿಮ್ಮಿಬ್ಬರ ನಡುವೆ ತುಂಬಾ ತೀರಾ ಯಾವುದೇ ರೀತಿಯಲ್ಲಿ ಕಾಂಟ್ಯಾಕ್ಟೇ ಇರೋದಿಲ್ಲ. ಇನ್ನು ಕೆಲವು ದಿನ ಬಹಳಷ್ಟು ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಆಮೇಲೆ ಕೈಗೆ ಸಿಗೋದಿಲ್ಲ. ಬಹಳಷ್ಟು ಹೈಡ್ ಆ್ಯಂಡ್ ಸೀಕ್, ಮುಚ್ಚುಮರೆ ಮಾಡ್ತಿದ್ದಾರೇನೋ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಬಹಳಷ್ಟು ಕಾಡ್ತಾ ಇದೆ. ಸೊ ಹಾಗಾಗಿ ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ. ನಿನ್ನೊಬ್ಬ ಸುಳ್ಳಿಯ ರೀತಿ ಕಾಣಿಸ್ತಾ ಇದೆಯಾ? ಈ ರೀತಿ ನಿಮ್ಮ ಮಾತುಗಳು, ನಿಮ್ಮ ಮನಸ್ಸಿನ ಮಾತುಗಳು ಕೂಡ, ಕರೆಂಟ್ ಫೀಲಿಂಗ್ಸ್ ಕೂಡ ಅದೇ ರೀತಿ ಇದೆ. ಹೇಗೆ ನಂಬೋದು ಈ ವ್ಯಕ್ತಿಯನ್ನು ಅನ್ನುವಂಥ ರೀತಿಯಲ್ಲಿ. ಸೊ ಅವರ ಭಾವನೆ ಹೇಗಿದೆ, ಕರೆಂಟ್ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ಥಿಂಕ್ ಇದೆ, ನಿಮ್ಮ ಬಗ್ಗೆ ಯೋಚನೆ ಇದೆ, ಎಮೋಷನ್ಸ್ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ರೆಡಿ ಇಲ್ಲ. ಅಲ್ಲೂ ಕೂಡ ಬಹಳಷ್ಟು ಗೊಂದಲಗಳೇ ಈ ವ್ಯಕ್ತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಯಾರಿಗೆಲ್ಲ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಬೇಕು, ನಿಮ್ಮ ಪರ್ಸನ್ ಮತ್ತೆ ರೀಕನೆಕ್ಟ್ ಆಗೋದಕ್ಕೆ, ಬಹಳಷ್ಟು ದೂರ ಆದಂತಹ ಸಂಬಂಧ ಮರಳಿ ಒಂದಾಗೋದಕ್ಕೆ ಈ ಬ್ರೇಸ್ಲೆಟ್ನ ಯೂಸ್ ಮಾಡ್ತಾರೆ. ಈ 2 ಕ್ರಿಸ್ಟಲ್ಸ್ಗಳ ಜೊತೆಗೆ ರೋಸ್ ಕ್ವಾರ್ಟ್ಸ್ನ ಹಾಕಿದಾಗ ರಿಲೇಷನ್ಶಿಪ್ ರೀಕನೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು, ಬಹುಶಃ ನಿಮ್ಮಿಬ್ಬರ ನಡುವೆ ಯಾವುದೇ ಮಾತುಕತೆಗಳು ಇರದೇ ಇರಬಹುದು, ಏನೇ ಇರಬಹುದು. ಓಕೆ, ಇಲ್ಲಿ ನಾನು ಮೇಜರಾಗಿ ಏನು ಆಗಿದೆ ಅದನ್ನೆಲ್ಲ ಹೇಳ್ಬಿಡ್ತೀನಿ. 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಆ ವ್ಯಕ್ತಿ ತೊಂದರೆಯಲ್ಲಿದ್ದಾರೆ ಅಂತಲೇ ತೋರಿಸ್ತಾ ಇದೆ. ಹಾಗೆ ಅವರ ಲೈಫನ್ನ ನಾನು ಸರಿಪಡಿಸ್ಕೋಬೇಕು, ನನ್ನ ಬಹಳಷ್ಟು ಆಸೆ ಕನಸುಗಳು ತುಂಬಾ ಕಟ್ಟಿದ್ದಾರೆ. ಅವ್ರ ಲವ್ ಲೈಫ್ ಆಗಿರ್ಬೋದು, ಫ್ಯಾಮಿಲಿ ಲೈಫ್ ಆಗಿರಬಹುದು, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಒಂದು ಒಳ್ಳೆಯ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಒಂದು ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಈ ವ್ಯಕ್ತಿ ಪಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಹಾಗೆ ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಇಬ್ಬರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಇಬ್ಬರದ್ದು ಬಾಂಡಿಂಗ್ ಈಗಲೂ ಕೂಡ ಅಷ್ಟೇ. ನೀವು ಎಷ್ಟು ನೆನಪು ಮಾಡ್ಕೊಳ್ತೀರೋ ಅಥವಾ ನಿಮ್ಮ ಬಗ್ಗೆ ನಿಮ್ಮ ಸಂಪೂರ್ಣ ಮಾಹಿತಿಗಳು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ರೀತಿ ಆ ವ್ಯಕ್ತಿಗೂ ಒಂದು ರೀತಿ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿದೆ ಆ ವ್ಯಕ್ತಿಗೂ ಅದೇ ರೀತಿ ಫೀಲ್ ಆಗ್ತಿದೆ. ನೀವು ಯಾವ ರೀತಿ ಆ ವ್ಯಕ್ತಿಯನ್ನು ನೀವು ಇಟ್ಕೊಳ್ತಿದ್ರಿ ಅದೇ ರೀತಿ ಆ ವ್ಯಕ್ತಿನೂ ಕೂಡ ನಿಮ್ಮ ಜೀವನದಲ್ಲೂ ಇದ್ದರು ಅನ್ನುವಂತಹ ರೀತಿನೇ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಇತ್ತೀಚೆಗೆ ಆಗ್ತಿರುವಂಥದ್ದು ಯಾರೋ 3ನೇ ವ್ಯಕ್ತಿಗಳಿಂದ ನಿಮ್ಮಿಬ್ಬರು ಸಂಬಂಧ ಬಹಳಷ್ಟು ದೂರ ಆಗ್ತದೆ. ಒಂದು ಹೆಲ್ದಿಯಾಗಿದ್ದಂತಹ ರಿಲೇಷನ್ಶಿಪ್ ಕೂಡ ಮೇಜರಾಗಿ ಹಾಳಾಗೋದಕ್ಕೆ ಕಾರಣ ಯಾವುದೋ ಒಂದು ನೆಗೆಟಿವಿಟಿಯಿಂದ, ಹಾಗೆ ಯಾವುದೋ ಒಂದು ವ್ಯಕ್ತಿಯಿಂದ ನೀವಿಬ್ಬರು ಮರಳಿ ಒಂದಾಗೋದಕ್ಕೆ ಆಗ್ತಾನೇ ಇಲ್ಲ. ಮರಳಿ ಈ ಬಾಂಡಿಂಗಿಗೆ, ಹಳೆ ರೀತಿಯ ಬಾಂಡಿಂಗಿಗೆ ಬರೋದಕ್ಕೆ
ಸಾಧ್ಯನೇ ಆಗ್ತಾ ಇಲ್ಲ. ಆ ವ್ಯಕ್ತಿಗೂ ಕೂಡ ಗೊತ್ತಿದೆ, ಯಾರೋ ಮೂರನೇ ವ್ಯಕ್ತಿಯಿಂದನೇ ನನ್ನ ಲೈಫ್ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಿದೆ. ಬಟ್ ಆದರೂ ಕೂಡ ಅವ್ರಿಗೆ ಅದನ್ನು ನಂಬೋದಕ್ಕೂ ಅಸಾಧ್ಯವಾಗ್ತಾ ಇದೆ. ಹಾಗೆ ಅವ್ರು ಇರುವಂತಹ ಲೈಫ್ ಅವರು ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಸ್ಟ್ರಾಂಗ್ ಆಗಿ ಅದ್ರ ಮೇಲೆ ಹೋಗ್ತಾ ಇದ್ದಾರೆ. ನನ್ನ ಜೀವನ ಇಟ್ಟಂಗೆ ಆಗುತ್ತೆ ಅನ್ನುವಂತಹ ರೀತಿನ ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡಿಕೊಂಡು ಮುಂದುವರಿತಿದ್ದಾರೆ ಅಂತಲೇ ತೋರಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಹಾಗೆ ಇಲ್ಲಿ ಏನಾದರೂ ಗಂಡ ಹೆಂಡತಿ ನಡುವೆ ನೋಡ್ತಾ ಇದ್ರೆ, ಪ್ರೇಮಿಗಳ ನಡುವೆ ನೋಡ್ತಾ ಇದ್ರೆ, ಒಂದು ಆಗದೇ ಇರುವ ರೀತಿಯಲ್ಲಿ ನೋಡ್ತಾ ಇದ್ರೆ, ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಲೇಬೇಕಾಗತ್ತೆ. ಈ ವ್ಯಕ್ತಿ ಬೇಕು ಅನ್ನೋದಾದರೆ ಯಾವುದಾದ್ರೂ ದೇವಿಯ ಮೊರೆ ಹೋಗುವಂಥದ್ದು, ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿ ಇರುವಂತಹ ನೆಗೆಟಿವಿಟಿ ರಿಮೂವ್ ಆಗ್ತಾ ಬರುತ್ತೆ. ಹಾಗೆ ಇಲ್ಲಿ ಸಂಬಂಧ ಬೇಕೋ ಬೇಡವೋ ಅದಂಗೆ ಗೊತ್ತಿಲ್ಲ. ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ನಿಮ್ಮ ಫಿನಾನ್ಷಿಯಲಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಆಹಾರ ಆಗಿರ್ಬೋದು, ನಿಮ್ಮ ಏನಿದೆ ನಿಮ್ಮ ಹೆಲ್ತ್ ವಿಚಾರ ಆಗಿರಬಹುದು ಹಾಳಾಗುವ ಸಾಧ್ಯತೆ ಇದೆ. ನೀವು ಸ್ಟ್ರೆಸ್ಗೆ ಹೋಗುವಂಥದ್ದು, ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ದೂರ ಆಗಿರುವಂಥದ್ದು, ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು, ಈ ರೀತಿಯೆಲ್ಲ ಆಗುವ ಸಾಧ್ಯತೆ ಇದೆ ಬಿಕಾಸ್ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ, ಆ್ಯಕ್ಷನ್ ತಗೊಳ್ತೀರಿ. ಇನ್ನು ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ಈ ಸಂಬಂಧದಲ್ಲಿ ಆ್ಯಕ್ಷನ್, ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತೀರಿ ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಆ ವ್ಯಕ್ತಿಗೆ ಬಹಳ ಪ್ರೀತಿ, ನೀವಂದರೆ ತುಂಬಾ ಇಷ್ಟ ಇದೆ. ಬಟ್ ಆದರೆ ಆ ವ್ಯಕ್ತಿಗೆ ಯಾವ ರೀತಿಯಲ್ಲಿ ನಿಮ್ಮ ಜೊತೆಗೆ ಇರಬೇಕು ಅನ್ನೋದು ಕೂಡ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ. ಸೊ ಟರ್ನಿಂಗ್ ಪಾಯಿಂಟ್, ಐ ನೆವರ್ ಇಮ್ಯಾಜಿನ್ಡ್ ಅವರ್ ರಿಲೇಷನ್ ವಿಲ್ ಬಿ ಎಂಡ್ ಲೈಕ್ ದಿಸ್. ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ಆ ವ್ಯಕ್ತಿಗೆ ನಿಮ್ಮನ್ನು ಮೋಸ ಮಾಡಬೇಕು ಅನ್ನೋದಾಗಿರಲಿ, ನಿಮ್ಮನ್ನು ಬಿಟ್ಟು ದೂರ ಹೋಗಬೇಕು ಅನ್ನೋದಾಗಿರಲಿ, ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇರಬೇಕು ಅನ್ನೋದಾಗಿರಲಿ, ನಿಮ್ಗೆ ಹರ್ಟ್ ಮಾಡಬೇಕು ಅನ್ನೋದಾಗಿರಲಿ, ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಇಂಟೆನ್ಷನಲ್ಲಿ ಮಾಡ್ತಾ ಇಲ್ಲ. ಬಟ್ ಅವ್ರಿಗೆ ಈಗಲೂ ಕೂಡ ಅವರ ಕರೆಂಟ್ ಫೀಲಿಂಗ್ಸ್ ಏನಾಗ್ತಿದೆ ಅಂದರೆ, ಐ ನೆವರ್ ಇಮ್ಯಾಜಿನ್ಡ್ ಅವರ್ ರಿಲೇಷನ್ ವಿಲ್ ಎಂಡ್ ಲೈಕ್ ದಿಸ್. ನನ್ನ ಅಂದ್ಕೊಂಡೇ ಇರಲಿಲ್ಲ ನಮ್ಮಿಬ್ಬರು ಸಂಬಂಧ ಈ ರೀತಿ ಎಂಡ್ ಆಗುತ್ತೆ ಅಂತ ಹೇಳಿ ಅನ್ನುವಂತಹ ಕರೆಂಟ್ ಫೀಲಿಂಗ್ಸ್ ಅವರಲ್ಲಿದೆ. ಐಸೋಲೇಷನ್, ಲೀವ್ ಮಿ ಅಲೋನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಈಗ ನೀವು ಆ ವ್ಯಕ್ತಿಗೆ ಎಷ್ಟೇ ಮಾತಾಡೋದಕ್ಕೆ ಹೋದ್ರೂ ಕೂಡ, ಆ ವ್ಯಕ್ತಿಗೆ ಎಷ್ಟೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೂ ಕೂಡ, ಆ ವ್ಯಕ್ತಿಗೆ ಎಷ್ಟೇ ಮನವರಿಕೆ ಮಾಡೋಕ್ಕೆ ಹೋದರೂ ಕೂಡ ಆ ವ್ಯಕ್ತಿಯ ಮಾತು ಐಸೋಲೇಷನ್ ರೀತಿ ಇದೆ. ನನಗೆ ಬಿಟ್ಬಿಡು, ನಾನು ಒಂಟಿಯಾಗಿರಬೇಕು ಅನ್ನುವ ರೀತಿಯಲ್ಲಿ. ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿಗೆ ತುಂಬಾ ನಿಮಗೆ ಕಮಿಟ್ಮೆಂಟ್ಸು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಈಗ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಲಿ, ಅಥವಾ ನೀವು ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಹೋಗಲಿ, ಈ ರೀತಿ ಏನಾದರೂ ಮಾಡೋಕ್ಕೆ ಹೋದರೆ ನನ್ನನ್ನು ಬಿಟ್ಬಿಡು, ನಾನು ದೂರ ಇರಬೇಕು ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಮೇಜರಾಗಿ ಇಲ್ಲಿ ಏನಾಗಿದೆ, ಯಾರೋ ಮೂರನೇ ವ್ಯಕ್ತಿ ಇರೋದ್ರಿಂದನೇ ಈ ರೀತಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಆಗ್ತಾ ಇದೆ. ಬಟ್ ಅವ್ರ ಕರೆಂಟ್ ಸಿಚುವೇಶನ್ ಕೂಡ ಈಗಲೂ ಕೂಡ ಅವರ ಮನಸ್ಸಿನಲ್ಲಿ ನೀವಿದ್ದೀರಿ ಅನ್ನೋದು ತೋರಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಯಾವ ವಿಚಾರವಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ. ಓಕೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ನೆನಪು ಕೂಡ ಇದೆ. ಬಟ್ ಆದರೆ ಡಿಸಿಷನ್ ತೊಗೊಂಡಿಲ್ಲ ಅವರು. ಇನ್ನು ನೀನು ಬೇಡವೇ ಬೇಡ ನನ್ನ ಲೈಫಿಗೆ, ನಿನ್ನ ಅವಶ್ಯಕತೆ ನನಗಿಲ್ಲ ಅನ್ನುವಂತಹ ಡಿಸಿಷನ್ ತೊಗೊಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೈಂಡ್ ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುವಂಥದ್ದು, ಪದೇ ಪದೇ ನಿಮ್ಮ ಬಗ್ಗೆ ತುಂಬಾ ನೆನಪು ಮಾಡ್ಕೊಳ್ಳುವಂಥದ್ದು, ಈ ರೀತಿಯೆಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಜೊತೆಗೆ ಆ ವ್ಯಕ್ತಿ ಮಾತನಾಡೋದಕ್ಕೆ ಕ್ಲಿಯರ್ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗಿ ತೊಗೊಳ್ತಾರೆ. ಇನ್ನು ಕೆಲವೇ ದಿನ ಈಗಲೂ ಕೂಡ ಅವ್ರಿಗೆ ಅವ್ರ ಮೈಂಡಲ್ಲಿ ಏನಿದೆ ಅಂತ ಹೇಳಿದ್ರೆ, ಮಾತಾಡಿಸ್ಲಾ ಬೇಡವಾ, ದೂರ ಇರಲ್ಲ, ಏನು ಮಾಡ್ತಿರ್ಬೋದು, ನನ್ನ ನೆನಪು ಅವ್ರಿಗೆ ಆಗ್ತಾ ಇದೆಯಾ ಇಲ್ವಾ, ಈ ರೀತಿಯಲ್ಲಿ ಯೋಚನೆ ಮಾಡ್ತಾನೇ ಇದ್ದಾರೆ. ಬಟ್ ಆದರೆ ಇಲ್ಲಿ ಕೋರ್ಟ್ ಕಾರ್ಡ್ಸ್ಗಳು ಬಂದಿರೋದ್ರಿಂದ ಈ ವ್ಯಕ್ತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಂದಷ್ಟು ನಿಮ್ಮ ಬಗ್ಗೆ ಅಂದರೆ ನಿಮ್ಮ ವಿಚಾರವಾಗಿ ಯಾವುದಾದ್ರೂ ಒಂದು ಚಿಕ್ಕ ಇದನ್ನ ಇಟ್ಕೊಂಡು, ಅಂದರೆ ನೆಪಾನ ಇಟ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥ ದೃಢ ನಿರ್ಧಾರಗಳನ್ನು ತಗೊಳ್ತಾರೆ, ನಿಮ್ಮ ಜೊತೆ ಮಾತಾಡುವಂಥ ದೃಢ ನಿರ್ಧಾರಗಳನ್ನು ತಗೊಳ್ತಾರೆ. ಬಟ್ ಕರೆಂಟ್ ಫೀಲಿಂಗ್ಸಲ್ಲಿ ನಾನು ನೋಡೋದಕ್ಕೆ ಹೋದರೆ ನಿಮ್ಮಿಂದ ದೂರ ಇದ್ದಾರೆ, ಹೌದು. ಬಟ್ ಆದರೆ ಏನೇ ಆಗಲಿ, ಬಟ್ ನಿಮ್ಮ ವಿಚಾರವಾಗಿ ಅವ್ರು ದೂರ ಇದ್ದಾಗ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿದ್ದು ಕೂಡ ಇದೆ. ಎಷ್ಟೋ ಸಲ ನಿದ್ದೆಗೆಟ್ಟಿದ್ದು ಇದೆ ಆ ವ್ಯಕ್ತಿ.
ಎಷ್ಟೋ ಬಾರಿ ನಿದ್ದೆಯಲ್ಲಿ ಸಡನ್ನಾಗಿ ಎಚ್ಚರಿಕೆ ಆಗೋದು, ಅಥವಾ ನೀವು ಕೈ ಬಿಟ್ಟು ದೂರ ಹೋದ್ರೇನೋ ಅನ್ನುವಂಥದ್ದು, ಅಥವಾ ಬೇರೆ ರೀತಿ ಆ ವ್ಯಕ್ತಿ ಥಿಂಕ್ ಮಾಡಿಕೊಂಡು ಮತ್ತು ಅವ್ರಿಗೆ ಅವರೇ ಸಮಾಧಾನ ಆಗಿರೋದು ಎಲ್ಲನೂ ಈ ವ್ಯಕ್ತಿಯಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೆಕ್ಸ್ಟ್ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇನ್ನು ನಾವಿಬ್ಬರು ಒಂದಾಗೋದಕ್ಕೆ ಯಾವುದೇ ದಾರಿಗಳೇ ಇಲ್ವೇನೋ, ಮುಗೀತೇನೋ ಅನ್ನುವಂಥ ರೀತಿಯಲ್ಲಿ ಯಾವುದೋ ಬಹಳಷ್ಟು ಒಂದು ಚಿಕ್ಕ ಆಪರ್ಚುನಿಟಿ ಕೂಡ ನೀವಿಬ್ಬರು ಒಂದಾಗೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಈ ರೀತಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮಗೆ ಕರೆಂಟ್ ಫೀಲಿಂಗ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ನೋಡೋಣ. ಇಂಪಾರ್ಟೆನ್ಸ್, ಲೈಫ್ ಈಸ್ ಟೂ ಶಾರ್ಟ್ ಟು ವೇಟ್, ಡೈಯಿಂಗ್ ಟು ಮೀಟ್ ಯು. ನಿಮ್ಮ ಮನಸ್ಸು ಅಥವಾ ಅವ್ರ ಮನಸ್ಸು ಇಬ್ಬರು ಕೂಡ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಜೀವನ ತುಂಬ ಚಿಕ್ಕದಿದೆ, ನಾನು ಸಾಯ್ತಾ ಇದ್ದೀನಿ, ನಾನು ನಿನ್ನನ್ನು ಮೀಟ್ ಮಾಡೋದಕ್ಕೆ ತುಂಬಾ ವೇಟ್ ಮಾಡ್ತೀನಿ, ನಾನು ತುಂಬ ಕಾಯ್ತಾ ಇದ್ದೀನಿ, ನಾನು ತುಂಬ ನರಳ್ತಾ ಇದ್ದೀನಿ, ನಿನ್ನಿಂದ ನೋ ಕಾಂಟ್ಯಾಕ್ಟ್ ಆಗಿರಬಹುದು, ನಿನ್ನಿಂದ ದೂರ ಆಗಿರಬಹುದು, ನಾನು ನಿನ್ನನ್ನು ನೋಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ನಾನು ತುಂಬ ತೌಕದಲ್ಲಿದ್ದೀನಿ ಅನ್ನುವಂತಹ ಫೀಲಿಂಗ್ಸ್ ಅವ್ರಿಗೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಫ್ರೆಶ್ ಸ್ಟಾರ್ಟ್, ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಅಂತ ಹೇಳಿ ತೋರಿಸ್ತಾ ಇದೆ. ಎಸ್, ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದಷ್ಟು ನೀವು ಆ ವ್ಯಕ್ತಿಯನ್ನು ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಬಿಟ್ಬಿಡಿ. ಅವ್ರು ಫೋನ್ ಮಾಡೋದಕ್ಕಿಂತ ಮುಂಚೆ ನೀವೇ ಫೋನ್ ಮಾಡೋದು, ಅವರು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವೇ ಮಿಸ್ ಮಾಡ್ಕೊಳ್ಳೋದು, ಅವ್ರು ಮೀಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಎಲ್ಲನೂ ಹೇಳ್ತಾ ಹೋದರೆ ಅವ್ರ ಫೀಲಿಂಗ್ಸ್ ನಿಮಗೆ ಹೇಗೆ ಗೊತ್ತಾಗತ್ತೆ? ಆಬ್ವಿಯಸ್ಲಿ ಅವ್ರಿಗೂ ಕೂಡ ನಿಮ್ಮನ್ನು ಮೀಟ್ ಆಗಬೇಕು, ಮಾತಾಡಬೇಕು, ನಿಮ್ಮಿಂದ ದೂರ ಆಗಿ ನಾನು ತುಂಬ ಅನುಭವಿಸ್ತಾ ಇದ್ದೀನಿ ಅನ್ನುವಂಥ ಫೀಲ್ ಎಲ್ಲನೂ ಇದೆ. ಬಟ್ ಆದರೆ ವ್ಯಕ್ತಪಡಿಸೋದಕ್ಕಾಗ್ತಾ ಇಲ್ಲ, ಬಿಕಾಸ್ ಆ ವ್ಯಕ್ತಪಡಿಸೋದಕ್ಕೆ ನೀವೇ ಆ ವ್ಯಕ್ತಿಗೆ ಟೈಮ್ ಕೊಡ್ತಾ ಇಲ್ಲ. ಆ ವ್ಯಕ್ತಿ ನಿಮ್ಮ ಹತ್ರ ಮರಳಿ ಬರೋದಕ್ಕೆ ದಯವಿಟ್ಟು ಒಂದಷ್ಟು ಟೈಮ್ನ ಕೊಡಿ. ಓಕೆ, ಅವರು ಮರಳಿ ಹೊಸದಾಗಿ ಪ್ರೀತಿ ಮಾಡುವಂತಹ ಸಂದರ್ಭಗಳು ಕೂಡ ಹೆಚ್ಚಾಗಿದೆ. ಮರಳಿ ಬಂದು ನಿಮ್ಮ ಜೊತೆ ರೀಕನೆಕ್ಟ್ ಆಗೋದಕ್ಕೂ ಕೂಡ ಬಹಳ ಸಮಯ ಇಲ್ಲ. ಅವರೇ ಯೋಚನೆ ಮಾಡಿಕೊಂಡು, ಈಗ ಆಲ್ರೆಡಿ ಅವ್ರಿಗೆ ಗೊಂದಲದಲ್ಲಿದ್ದಾರೆ, ಅವರೇ ಯೋಚನೆ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ರಿಲೇಷನ್ಶಿಪ್ ರೀಕನೆಕ್ಟ್ ಮಾಡೋದಕ್ಕೆ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಅಂತ ಹೇಳಿ. ಓಕೆ, ಇದು ಫೆಬ್ರವರಿ ಮಂತ್ ಆಗಿರೋದ್ರಿಂದ, ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಯಾರೆಲ್ಲ ಪ್ರೇಮಿಗಳು ದೂರ ಆಗಿರ್ತೀರಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ರಿಲೇಷನ್ಶಿಪ್ ನನಗೆ ರೀಕನೆಕ್ಟ್ ಮಾಡ್ಕೋಬೇಕು ಅನ್ನೋದಾದರೆ ದಯವಿಟ್ಟು ಈ ಕ್ರಿಸ್ಟಲ್ಸ್ನ ಹಾಕೊಳ್ಳಿ. ಯಾಕೆಂದರೆ ಇದು ನೀವೆಲ್ಲ ಕೇಳೋದಕ್ಕೋಸ್ಕರ ನಾನು ಆಫರ್ ಪ್ರೈಸಲ್ಲಿ ಬಿಡ್ತಾ ಇದ್ದೀನಿ. ಬಟ್ ಪ್ಯೂರ್ ಕ್ರಿಸ್ಟಲ್ ಸ್ಟೋನ್ ಆಗಿರುತ್ತೆ. ನಿಮಗೆ ಡೀಟೇಲ್ಸ್ ಕೂಡ ಇದ್ರೆ ಕ್ರಿಸ್ಟಲ್ ಸಮೇತ ಕಳಿಸ್ಕೊಡ್ತಾರೆ. ನೀವು ಅದನ್ನು ಓದಬೇಕಾಗತ್ತೆ. ಅದನ್ನು ಓದಿ ಯಾವ ಟೈಮಲ್ಲಿ ಏನು ಮಾಡಬೇಕು, ಹೇಗೆ ಅದನ್ನು ಧರಿಸ್ಬೇಕು ಎಲ್ಲನೂ ಕೂಡ ಆ ಪಾಂಪ್ಲೆಟಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟೈರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.